ಅಂಬರು ಹದಳನೇತ್ರಿಯೇ ಶ್ರೀ ದುರ್ಗಾಂಬಿಕೆಯ ಬಲಗೈಡು ಭಕ್ತಿಯುಳು ಅಂಬಿಕಾ ಸುತ ವಿಘ್ನರಾಜಲೆ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸಲ ವಾಣಿಯರ ಪಾದ ಮುಜಕ್ಕೆ ಪಡಮಡುತ್ತ ವರಳಿ ಪಿಳಿ ಕಥಾಮೃತವ शुभांगरन वीरवरो लगके मत गिरिय शुभांगरन वीरवरो लगके आरतियुळु बल्दु मल्डिसुताये आरतियुळु बल्दु मल्डिसुताये ವಿಶಾಲವಾದಂತಹ ಈ ವಿಶ್ವದಲ್ಲಿ
ಸಂಜನಿಸಿದಂತಹ ಪ್ರತಿಯೊಬ್ಬರ ಜೀವನವು ಹಾ ಕಡಲಿನಂತೆ ಆಳವು, ಭೂಮಿಯಂತೆ ವಿಶಾಲವು, ನಿರಪ್ರಶುಭ್ರವಾದ ಆಕಾಶದ ಹಾಗೆ ಸ್ವಚ್ಛವೂ ಆಗಬೇಕು ಅಂತಾದ್ರೆ ಹಾ ಆ ಮಕ್ಕಳ ತಂದೆ ತಾಯಿಗಳ ಪಾತ್ರ ಪ್ರಾಮುಖ್ಯವಾಗಿರ್ತದೆ. ಹೌದಣ್ಣ. ತಂದೆ ತಾಯಿಗಳು ಯೋಗ್ಯರಾದರೆ ಮಕ್ಕಳು ಕೂಡ ಯೋಗ್ಯರಾಗಿರ್ತಾರೆ. ಹಾ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡುವಾಗ ರುಕ್ಮಾಂಗ ಮತ್ತು ಶುಭಾಂಗ ಹಾ ನಾವಿಬ್ಬರು ಅಣ್ಣ ತಮ್ಮಂದಿರು. ಜ್ಯೋತಿರ್ಮೇಧದ ಸರ್ವಾಧಿಕಾರಿಯಾದಂತಹ ವೀರಮಣಿಯ ಸುಪುತ್ರರು. ಹೆಸರು ನೋಡು, ಜ್ಯೋತಿರ್ಮೇಧ. ಹಾ ಜ್ಯೋತಿ ಅಂದ್ರೆ ಬೆಳಕು ಅಂತ ಅರ್ಥ. ಹೌದು. ಮೇಧ ಅಂದ್ರೆ ಬುದ್ಧಿಶಕ್ತಿ ಅಂತ ಅರ್ಥ. ಹಾ ಯಾರದ್ದೇ ಆಗಲಿ ಬುದ್ಧಿಶಕ್ತಿಗೆ ಬೆಳಕು ಬೀರಿದಾಗ ಹಾ ಆ ಒಬ್ಬ ವ್ಯಕ್ತಿಯು ಉನ್ನತವಾದ ಮಟ್ಟಕ್ಕೆ ಹೋಗುವುದಕ್ಕೆ ಸಾಧ್ಯ. ಸರಿ. ಅಂತಹ ವಿಶೇಷವಾದ ಅರ್ಥವುಳ್ಳಂತಹ ಈ ಜ್ಯೋತಿರ್ಮೇಧದ ಅಧಿಕಾರಿ ಯಾರು ಅಂತ ಕೇಳಿದ್ರೆ ವೀರಮಣಿ. ಹೌದು. ಈ ಲೋಕದಲ್ಲಿ ಎಷ್ಟೋ ಮಂದಿ ವೀರರನ್ನು ಕಾಣ್ತೇವೆ. ಹಾ ಅಂತಹ ವೀರರಿಗೆಲ್ಲ ಮಣಿ ಸದೃಶ್ಯರಾಗಿ ಮೆರೆಯುವವರು ನಮ್ಮ ಅಪ್ಪ. ಹಾ ಮಕ್ಕಳಾದಂತಹ ನಮ್ಮಿಬ್ಬರಿಗೂ ಇಟ್ಟಂತಹ ಹೆಸರು ಹಾಗೆ. ಹಾ ಹಿರಿಯವನಾದಂತಹ ನನಗೆ ರುಕ್ಮಾಂಗ. ರುಕ್ಮ ಅಂದ್ರೆ ಬಂಗಾರ ಅಂತ ಅರ್ಥ. ಬಂಗಾರದ ಹಾಗೆ ಅಂಗವನ್ನು ಉಳ್ಳವ ರುಕ್ಮಾಂಗ. ಹಾ ಶುಭ ಅಂತ ಹೇಳಿದ್ರೆ ಮಂಗಳಕರ ಅಂತ ಅರ್ಥ. ಹಾ ಹಾಗಾಗಿ ಶುಭಪ್ರದವಾದಂತಹ ಯೋಗ್ಯತೆಯನ್ನು ಹೊಂದಿದಂತಹ ನೀನು ಶುಭ್ರಾಂಗ, ಹಾ ರುಕ್ಮಾಂಗ, ಶುಭಾಂಗ. ಹಾ ನಮಗಿಬ್ಬರಿಗೂ ತಂಗಿ ಇಕ್ಷುಮತಿ. ಹಾ ಅಂತಹ ಅರ್ಥವುಳ್ಳಂತಹ ಹೆಸರನ್ನೇ ನಮಗಿರಿಸಿದ್ದು ಮಾತ್ರ ಅಲ್ಲ, ತಂದೆ ತಾಯಿಗಳಾದವರು ಮಕ್ಕಳ ಸರ್ವತೋಮುಖ ಉತ್ಕರ್ಷೆಯನ್ನು ಬಯಸಬೇಕು. ಬಯಸಿದ್ರೆ ಏನಾಗಬೇಕು? ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ಹಾ ಮಕ್ಕಳಿಗೆ ಸಂಪತ್ತು ಮಾಡಿ ಇಡಬೇಕು ಅಂತ ಯಾವ ಹಿರಿಯರು ಹೇಳಿಲ್ಲ. ನಿಮ್ಮ ಮಕ್ಕಳನ್ನೇ ಸಂಪತ್ತನ್ನಾಗಿಸಿ ಅವರಿಗೆ ಬೇಕಾದಷ್ಟು ಧನ ಕನಕಗಳನ್ನು ಒಪ್ಪಿಸಿಕೊಂಡು ಕೊಡುವುದಲ್ಲ, ಅವರಿಗೆ ವಿದ್ಯೆಯನ್ನು ಕೊಟ್ಟು ಅವರನ್ನೇ ಒಂದು ಸಂಪತ್ತು ಎಂಬ ಹಾಗೆ ರೂಪಿಸಿದ್ರೆ ಅವರ ಜೀವನವನ್ನು ಅವರೇ ನೋಡಿಕೊಳ್ತಾರೆ. ನಮ್ಮ ಜೀವನವು ಹಾಳಾಗಬಾರದನ್ನುವ ಕಾರಣಕ್ಕಾಗಿ ಗುರುಮಠಕ್ಕೆ ನಮ್ಮನ್ನು ಕಳುಹಿಸಿ ಯೋಗ್ಯ ಗುರುಗಳಿಂದ ನಮಗೆ ಬೇಕಾದಂತಹ ವಿದ್ಯಾಭ್ಯಾಸವೂ ಕೊಡಿಸಿದ್ದಾರೆ. ವರ್ತಮಾನ ಕಾಲದಲ್ಲಿ ಶಸ್ತ್ರವಿದ್ಯೆ, ಅಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ಎಲ್ಲರಲ್ಲಿಯೂ ಪರಿಣತಿಯನ್ನು ಹೊಂದಿದ್ದೇವೆ. ಹಾಗಾಗಿ ಗುರುಗಳಿಂದ ಆಶೀರ್ವಾದವನ್ನು ಪಡೆದು ಅರಮನೆಗೆ ಬಂದು ಸೇರಿದವರು ನಾವು. ತಂದೆ ತಾಯಿಗಳ ಪ್ರೀತಿ ಅನ್ನುವಂತಹ ಸಾಗರದಲ್ಲಿ ಅವರ ಜ್ಞಾನಾಮೃತವನ್ನು ಸವಿಯುತ್ತಾ, ಪ್ರೀತಿಯನ್ನು ನಾವು ಸೇವಿಸುತ್ತಾ ಸುಖ ಸಂತೋಷದಲ್ಲಿ ಜೀವನವನ್ನು ಮಾಡುವಂತಹ ಸಮಯ ಯಾವತ್ತಿನ ಹಾಗಲ್ಲ. ನಿನ್ನ ಮುಖವನ್ನು ನಾನು ನೋಡ್ತೇನೆ. ಮನಸ್ಸೆಂಬ ಮಂದಿರಕ್ಕೆ ಮುಖ ಅನ್ನುವುದು ಹೆಬ್ಬಾಗಿಲು. ನಿನ್ನ ಮುಖದಲ್ಲಿ ಏನೋ ಒಂದು ಆಸೆ, ಏನೋ ಒಂದು ಬಯಕೆ, ಅಣ್ಣನಲ್ಲಿ ಯಾವುದೋ ಒಂದು ವಿಷಯವನ್ನು ಹೇಳಬೇಕನ್ನುವಂತ ಹಪಹಪಿಕೆ ಎದ್ದು ಕಾಣ್ತಾ ಉಂಟು. ತಮ್ಮ, ಏನು ನಿನ್ನ ಬಯಕೆ? ಉಪಬಲದಿ ರಜಿಸುವ ಅಲ ಸಹಜ
ಮನಸ್ಸಿನೊಳಗಿರುವಂತಹ ಯಾವುದೇ ಆಶಯವನ್ನು ಸಹಜಾತನಾದಂತಹ ನಿನ್ನೊಡನೆ ಬಿತ್ತರಿಸಿದರೆ ನನ್ನ ಅಂತರಂಗವೂ ಸುಖವಾಗುತ್ತದೆ, ಜೊತೆಗೆ ಅದು ಈಡೇರಿಸಲ್ಪಡುತ್ತದೆ ಎನ್ನುವ ವಿಶ್ವಾಸವನ್ನು ಹೊಂದಿಯೇ ಇದು ತನಕ ನಿನ್ನೊಂದಿಗೆ ಬೆರೆತು ಬದುಕುತ್ತಿದ್ದವನು ನಾನು. ನಮ್ಮ ಮನಸ್ಸಿನಲ್ಲಿ ದುಃಖ ಇದ್ರೆ ಅದನ್ನು ಹಂಚಿಕೊಂಡಾಗ ದುಃಖದ ಭಾರ ಕಡಿಮೆ ಆಗುತ್ತೆ. ಹೌದು. ಸಂತೋಷ ಇದ್ರೆ ಅದನ್ನು ಹಂಚಿಕೊಂಡಾಗ ಸಂತೋಷದ ಆಧಿಕ್ಯ ಹೆಚ್ಚಾಗುತ್ತದೆ. ನಮಗೆ ಯಾವುದೇ ದುಃಖ ಇದೆ ಹೇಳು? ಇಲ್ಲ ಇಲ್ಲ, ಸಂತೋಷ ಅನ್ನೋದೇ ಸತ್ಯತೆ. ಆದ್ದರಿಂದಲೇ ಸಹಜಾತ ಹುಟ್ಟಿನಿಂದಲೇ ಎಲ್ಲವನ್ನು ಹೊಂದಿಕೊಂಡೇ ಬಂದವರು ನಾವು. ಸುಮ್ಮನಿದ್ದುಕೊಂಡು ಪಿತ್ರಾರ್ಜಿತವಾಗಿ ಲಭ್ಯವಾಗಿರುವಂತಹ ಯಾವ ಸಂಪತ್ತಿದೆಯೋ, ಯಾವ ಸುಖವಿದೆಯೋ ಅದನ್ನು ಅನುಭವಿಸು, ಸುಮ್ಮನಿರಬಹುದಿತ್ತು. ಆದರೆ ಹಾಗಲ್ಲ. 16ರ ಈ ಹರೆಯದಲ್ಲಿ ಗುರುಮಠದಲ್ಲಿ ಕಲಿಯಬೇಕಾದಂತಹ ವಿದ್ಯೆಗಳು ಅದನ್ನು ಕರಗತ ಮಾಡಿಕೊಂಡಿದ್ದೇವೆ. ಅಷ್ಟೇ ಸಾಕು. ನಮ್ಮ ಹೆಗಲ ಮೇಲೆ ಎಂತಹ ಗುರುತರ ಹೊಣೆಗಾರಿಕೆ ಮುಂದೆ ಲಭ್ಯವಾಗುವುದಕ್ಕುಂಟು. ಅದನ್ನು ನಿಭಾಯಿಸಬೇಕು ಅಂತಾದ್ರೆ ಅಲ್ಲೇ ಕಲಿತದ್ದು ಸಾಲದು. ಅರಮನೆಗೆ ಸೇರಿದಂತಹ ನಂತರದಲ್ಲಿ ನಾವು ಕಲಿಯಬೇಕಾದದ್ದು ಅನೇಕ ಉಂಟು. ಹಾಗೆಂದು ಅಪ್ಪನ ಹೆಸರು ಹೇಳಿ ಬದುಕುವುದಲ್ಲ, ನಾವು ನಮ್ಮ ಸಾಧನೆಯಿಂದ ಏನು ಹೆಸರು ಮಾಡಿದ್ದೇವೆ ಅದಾಗಬೇಕು. ವೀರಮಣಿಯ ಮಕ್ಕಳು ಅಂತ ಹೇಳ್ಬಹುದು, ಆದ್ರೆ ನಾಳೆ ನಮ್ಮ ಸಾಧನೆಯಿಂದ ರುಕ್ಮಾಂಗ ಶುಭಾಂಗರ ಅಪ್ಪ ವೀರಮಣಿ ಹೌದು ಎಂಬ ಹಾಗೆ ಹೇಳಿಸಿ. ಅದಕ್ಕಲ್ವೇ ಹಿರಿಯರು ಹೇಳಿದ್ದು, ಪ್ರಚನ್ನ ಗುಪ್ತಂ ಧನಂ, ವಿನಿಯೋಗಿಸಿದಷ್ಟು ಮತ್ತಷ್ಟು ವೃದ್ಧಿಯಾಗುವುದು ವಿದ್ಯೆ ಮಾತ್ರ. ಆ ವಿದ್ಯೆ ಎನ್ನುವುದನ್ನು ನಮ್ಮನ್ನು ಹುಡುಕಿಕೊಂಡು ಬಾರದು, ನಾವೇ ಅದನ್ನು ಹುಡುಕಿಕೊಂಡು ಹೋಗಬೇಕು. ಅರಸ ಕರರೂಪವಾಗಿ ಪಡೆಯಲಾಗದ ಸಂಪತ್ತೆಂಬುದಾಗಿದ್ರೆ ಅದು ವಿದ್ಯೆ. ಅಣ್ಣ ತಮ್ಮಂದಿರು ಪಾಲು ಮಾಡಿಕೊಳ್ಳಲಾಗದಂತಹ ಸಂಪತ್ತೆಂಬುದಾಗಿದ್ರೆ ಅದು ವಿದ್ಯೆ. ಕಳ್ಳಕಾಕರು ಒಯ್ಯಲಾಗದಂತಹ ಸಂಪತ್ತೆಂಬುದಾಗಿದ್ರೆ ಅದು ವಿದ್ಯೆ. ಹೌದು. ನಾವು ಮತ್ತೊಬ್ಬನಿಗೆ ಕೊಟ್ಟಷ್ಟು ನಮ್ಮಲ್ಲಿ ಹೆಚ್ಚಾಗುವುದು ಯಾವುದೋ ಅದುವೇ ವಿದ್ಯೆ. ಒಟ್ಟಿನಲ್ಲಿ ಹೇಳಬೇಕು ಅಂತಾದ್ರೆ ಪರಮೋತ್ತಮ ಪುರುಷಾರ್ಥ ಸಾಧನಾಭೂತಃ ವಿದ್ಯಾ ಬ್ರಹ್ಮಜ್ಞಾನ ಸ್ವರೂಪ. ಹೌದು. ನಮ್ಮಲ್ಲಿ ಇದ್ದುದನ್ನೇ ಹೆಚ್ಚು ಮಾಡಿಕೊಳ್ಳುವುದಲ್ಲ, ಇಲ್ಲದೇ ಇರುವುದನ್ನು ಇನ್ನಷ್ಟು ಕರಗತ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿಸಿಕೊಳ್ಳಬೇಕು ಎನ್ನುವುದೇ ನನ್ನ ಆಶಯ. ಹಾಗೆಂದು ಓದುತ್ತಾ ಕಲಿಯುವುದು, ನೋಡುತ್ತಾ ಕಲಿಯುವುದು, ಆಡುತ್ತಾ ಕಲಿಯುವುದು ಇದೆಲ್ಲ ಉಂಟು. ಆದ್ದರಿಂದಲೇ ಕಲಿಯುವುದರಲ್ಲಿ ಎಲ್ಲವೂ ಬೇಕು. ಓದಿಯೂ ಕಲಿಬೇಕು, ಕೆಲವು ನೋಡಿಯೇ ಕಲೀಲಿಕ್ಕಾಗುದು, ಕೇಳಿ ಕಲೀಲಿಕ್ಕಾಗುದಿಲ್ಲ. ನೋಡುವುದನ್ನು ನೋಡಬೇಕು, ಓದುವಾಗ ಓದಬೇಕು, ಕೆಲವುಗಳನ್ನು ಕೇಳಬೇಕು. ಶ್ರುತಿ ಸ್ಮೃತಿ ಮತಿ ಈ ಮೂರು ಸೇರಿದ್ರೆ ನಮ್ಮ ಉನ್ನತಿ. ಹೌದು. ಹಾಗೆ ಈಗ ನನಗೆ ಓದುವುದಕ್ಕೆ ಮನಸ್ಸಾದದ್ದಲ್ಲ, ನೋಡುವುದಕ್ಕೆ ಮತ್ತೆ ಜೊತೆಗೆ ಆಡುವುದಕ್ಕೆ. ಸುಮ್ಮನೆ ನೋಡುತ್ತಾ ಆಡುತ್ತಾ ಅಲ್ಲಿಗೆ ಅದನ್ನು ಬಿಟ್ಟು ಬಿಡುವುದಲ್ಲ, ಅಲ್ಲಿದ್ದುದನ್ನು ಬೇಕಾದ್ದನ್ನು ನಮ್ಮೊಳಗೆ ಸಂಗ್ರಹಿಸಿಕೊಳ್ಳಬೇಕು, ಗ್ರಹಿಸಿಕೊಳ್ಳಬೇಕು ಎನ್ನುವ ಉತ್ಸಾಹದಿಂದಲೇ ಹೆಚ್ಚು ದೂರ ಹೋಗುವುದು ಬೇಡ. ನಾವು ಮೊದಲು ಸಮೀಪದಲ್ಲಿ ಇದ್ದುದನ್ನೇ ಕಲಿಯಬೇಕು, ಆಮೇಲೆ ದೂರದ ಮಾತಲ್ಲಿ ಒಂದೊಂದೇ ಹೆಜ್ಜೆ. ಹೌದು. ಒಮ್ಮೆಲೆ ಮೇಲೆ ಕೂತ್ಕೊಳ್ಳೋದಲ್ಲ, ಕೆಳಗಿಂದಲೇ ಮೇಲೆ. ಆದ್ದರಿಂದಲೇ ನಮ್ಮ ಅರಮನೆಯ ಹೊರವಲಯದಲ್ಲಿರುವ ಉಪವನವನ್ನೊಮ್ಮೆ ಸೇರೋಣ. ಅಲ್ಲಿ ಬೆಳೆದಂತಹ ಘನ ತರದಿ ರಂಜಿಸುವಂತಹ ಹಣ್ಣುಗಳನ್ನು ಹೂವುಗಳನ್ನು ಕೊಯ್ಯುತ್ತಾ ಕಾಣುತ್ತಾ ವಿಜೃಂಭಿಸೋಣ. ಹೀಗೆ ನನ್ನ ಆಶಯ. ನೀನದಕ್ಕೆ ಸಹಮತವನ್ನು ಸೂಚಿಸಿರೋದಕ್ಕಿಂತ ಸಂತೋಷ ಬೇರೆ. ಅಯ್ಯೋ, ಪ್ರಕೃತಿ ದೇವತೆ, ಭೂಮಿ ದೇವಿ, ಅಂತಹ ಪ್ರಕೃತಿಯನ್ನು ಕಂಡಾಗ ನಮ್ಮ ಮನಸ್ಸಿನಲ್ಲಿ ಏನೇ ದುಃಖ ದುಮ್ಮಾನ ಇರಲಿ, ತುಮುಲ ಇರಲಿ, ಆ ಪ್ರಕೃತಿಯ ಬಳಿಗೆ ಹೋಗಿ ಆ ಗಾಳಿಗೆ ಶರೀರವನ್ನು ಒಡ್ಡಿದಾಗ ಅದೆಲ್ಲವೂ ನಿವಾರಣೆಯಾಗುತ್ತದೆ. ಮನಸ್ಸಿಗೂ ತಂಪು, ದೇಹಕ್ಕೂ ತಂಪು. ಇಂತಹ ಇಂಪಾದ ಮಾತನ್ನು ಹೇಳಿದ ನಿನ್ನ ಈ ಮಾತನ್ನು ತಿರಸ್ಕರಿಸುವಷ್ಟು ಕಾಠಿಣ್ಯ ಹೃದಯದವನು ಹೊಂದಿದವನಲ್ಲ ನಿನ್ನ ಅಣ್ಣ. ನಾವು ಸಹಜಾತರು ಅಂತ ಹೇಳಿದ್ರೆ ಜೊತೆಯಾಗಿದ್ದವರು, ಜೊತೆಯಾಗಿ ಹುಟ್ಟಿದವರು. ನಿನ್ನ ಮನಸ್ಸಿನಲ್ಲಿ ಹುಟ್ಟಿದ ಆಸೆ ಅಂತ ಹೇಳಿದ್ರೆ ನನ್ನ ಮನಸ್ಸಿನ ಆಸೆ ಅಂತ ಅರ್ಥ. ಹಾಗಾಗಿ ಕಾಲ ವಿಳಂಬ ಯಾಕೆ, ಆದಷ್ಟು ಶೀಘ್ರವಾಗಿ ನಮ್ಮ ಉಪವನಕ್ಕೆ ಹೊರಡೋಣ.
ಪರಿಗಿಸು ಸಹಜಲಿ ಉಪಬಲ ಸಿರಿಯ ಸಹಜ ಪರಿಗಿಸು ಸಹಜ ಉಪವನ ಸಿರಿಯ ಉಪವನ ಸಿರಿಯ ತರುಗಳ ಮಧ್ಯದಿ ತರುಗಳ ಮಧ್ಯದಿ ಜೋಪಿನ 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 ಲತೆಯ ಜೋಪಿನ ಲತೆಯ ಪರಿಗಿದು ತರುಗಳ ಮಧ್ಯದಿ ಸರಸದಿ ಸವಿಯುವ ಸರಸದಿ ಸವಿಯುವ ಸವಿಯುವ ಷಟ್ಪದ ಪ್ರತಿಯ ಷಟ್ಪದ ಪ್ರತಿಯ
ಸಂತೋಷ. ಅಮ್ಮ, ಓ, ಹೇಗುಂಟ ನಮ್ಮ ವಿದ್ಯೆ, ಹೇಗುಂಟ ನಮ್ಮ ಉಪವನ ಹಾ, ಅಲ್ವಾ? ಹೌದು. ನಾವು ಹೇಳುವುದನ್ನು ಕೇಳಿದ್ದೇವೆ. ಹಾ, ಸ್ವರ್ಗಲೋಕದಲ್ಲಿ ಇರುವಂತಹ ನಂದನವನ, ಹಾ, ಅದು ವನದಲ್ಲಿ ಬಹಳ ವಿಶೇಷ ಅಂತೆ, ಶ್ರೇಷ್ಠ ಅಂತೆ, ಜ್ಯೇಷ್ಠ ಅಂತೆ. ಹಾ, ನಾವು ಸ್ವರ್ಗಕ್ಕೆ ಹೋಗ್ಲಿಲ್ಲ, ಹ್ಮ್, ಉಪವನವನ್ನು ನೋಡ್ಲಿಲ್ಲ. ಸರಿ. ಆದ್ರೆ ನಮ್ಮ ಉಪವನವೇ ಹಾ, ನಮಗೆ ನಂದನವನಕ್ಕೆ ಸರಿ ಎಂಬ ಹಾಗೆ ಹೇಳಿದ್ರು ಕೂಡ ತಪ್ಪಾಗುವುದಕ್ಕೆ ಸಾಧ್ಯ ಉಂಟು ಹೇಳು? ಇರಬಹುದು ಅಲ್ವಾ? ಹಾ, ನೋಡು ಆ ಪ್ರಕೃತಿ, ಹ್ಮ್, ಆ ಪ್ರಕೃತಿ ಎಡೆಯಲ್ಲಿ ಹಾ, ಮೂಡಿದ ದಿವಾಕರ. ಹಾ. ಬಹುಶಃ ಬೆಳಗ್ಗೆ ಬಂದದ್ದು ಒಳ್ಳೇದಾಯ್ತು. ದಿವಾಕರ ತಂಪಾಗಿಯೇ ನಮಗೆ ಒದಗಿದ್ದಾನೆ. ಹೌದು, ಹಾ, ಬೆಳಗಿನ ದಿವಾಕರ ತಂಪು ತಂಪಾಗಿರ್ತಾನೆ. ಹಾ, ಮಧ್ಯಾಹ್ನಕ್ಕಾಗುವಾಗ ಸ್ವಲ್ಪ ಬಿಸಿ ಹೆಚ್ಚಾಗುತ್ತದೆ, ಸಂಜೆಗೆ ಆಗುವಾಗ ಪುನಃ ತಂಪಾಗ್ತಾನೆ. ವಿಷಯ ಹೆಚ್ಚಾಯಿತು ಎನ್ನುವುದಕ್ಕಾಗಿ ನಾವು ತಿರಸ್ಕರಿಸಕೂಡದು. ಅದು ಹೊನ್ನ ಕಿರಣವಾಗಿ ನಮಗೆ ಮಾರ್ಪಾಡಾಗುತ್ತದೆ ಭವಿಷ್ಯದಲ್ಲಿ. ನಮ್ಮ ಜೀವನವೇ ಹಾಗೆ. ಹಾ, ಏರು ಇಳಿತ ಎರಡೂ ಬೇಕು. ಏರು ಸ್ಥಾಯಿ ಬೇಕು, ತಗ್ಗು ಬೇಕು. ಅದೇ ಅಲ್ವ ನಮ್ಮ ಜೀವನ. ಹಾ, ಹಾಗಾಗಿ ಆ ದಿವಾಕರಣ ಪ್ರಭೆ ಹ್ಮ್, ನಮ್ಮ ಉಪವನಕ್ಕೆ ಬಿದ್ದಾಗ ಹಾ, ಎಂತಹ ಒಂದು ಸೊಬಗು ಹೌದು ಅಲ್ವಾ? ಹಾ, ಒಂದೆರಡು ಬಗೆಯ ಹೂಗಳ, ಹ್ಮ್, ಬಕುಳ, ಹಾ, ಮಂದಾರ, ಹಾ, ಪಾದರಿ, ಹಾ, ಕರ್ಣಿಕಾರ, ಹ್ಮ್, ಹೋವಿದಾರ, ಹಾ, ಪ್ರಿಯಂಗು, ಹಾ, ಕರವೀರ, ಕುರಬಕ, ಹಾ, ತಿಲಕ, ಸುರಗಿ, ನಂದ್ಯ, ವರ್ತ, ಮೇರು, ಶಿರೀಚ, ಮೆಂಬಿ, ಸಕಲ, ತರುಣಿಚ, ಎಂಗಳ, ಅಂಗಜನ, ಸಾಯಕದ ಮೂಡಿಕೆಗಳಂತೆ ನಮ್ಮ ಕುಟುಂಬ ಸ್ತಂಭದಿಂದ ಒಪ್ಪುತ್ತಿದೆ. ಕುಂದಮಾಲತಿ, ಮಲ್ಲಿಕಾದಿ, ಹೂವಲ್ಲಿಗೂಡಿ ಎಂಬ ಹಾಗೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಹೌದು. ಆ ಹಬ್ಬಿದಂತಹ ಮರ, ಅದಕ್ಕೆ ತಪ್ಪಿಕೊಂಡಂತಹ ಬಳ್ಳಿ, ಆ ಬಳ್ಳಿಯಲ್ಲಿ ಬಿಟ್ಟಂತಹ ಹೂಗಳು, ಕಾಯಿಗಳು, ಆ ಹೂವಿನ ಮಕರಂದವನ್ನು ಹೀರುವುದಕ್ಕಾಗಿ ಹಾತರಿಯುವಂತಹ ದುಂಬಿಗಳು, ಇದನ್ನೆಲ್ಲ ಕಂಡಾಗ ಮಾತ್ರ ಅಲ್ಲ, ಬಳ್ಳಿಯ ಒಂದು ಸಂಕಲವನ್ನು ಕಂಡಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ಕೇವಲ ನನಗೆ ಮಾತ್ರ ಸಂತೋಷವಾ? ನೀನೇನು ನೋಡಿದೆ? ನಾನು ನೋಡಿದ್ದು ಅದನ್ನೇ. ನೋಡಲಿ ನೋಡಲಿ ಮೌದ ಅಶೋಕ ಕಮಲ ಕಿಂ ಶುಕಭೋ ಮೌದ ಅಶೋಕ ಅಶೋಕ ಕಿಂ ಶುಕಭೋ 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 ಕುಂದ ಪನಸ ಕೋವಿದಾರ ಪಾಟಿಲೆವ ಕುಂದ ಪನಸ ಕೋವಿದಾರ
ಶ್ರೀಗಂಧ ಶ್ರೀಗಂಧ ಪಾದಕೆವು ಶ್ರೀಗಂಧ ಪಾದಕೆವು ಶ್ರೀಗಂಧ ಪಾದಕವು ಸುಂದರ ಸುಂದರಕರವಾಗಿ ತೋರು ಜೀವನವು ಸುಂದರಕರವಾಗಿ ತೋರು ಜೀವನವು ಸುಂದರಕರವಾಗಿ ತೋರು ಸುಂದರಕರವಾಗಿ ತೋರು ಜೀವನವು ನಾವು ಕಲಿತದ್ದು ಕಡಿಮೆಯೇ ಆಯಿತು. ಹೌದು. ಕಲಿಯಬೇಕಾದದ್ದು ಹಲವುದೇ ಎನ್ನುವುದನ್ನು ವಿಸ್ತಾರವಾಗಿ ಬೆಳೆದು ನಿಂತಹ ಈ ವೃಕ್ಷಗಳೇ ಸೂಚಿಸ್ತಾ ಇದೆ. ಕಲ್ತಾಯ್ತು ಅಂತ ಯಾವನ ಮನಸ್ಸಿನಲ್ಲಿ ಮೂಡ್ತದೋ ಅವ ಹೋದ ಅಂತ ಲೆಕ್ಕ. ಮರದಡಿಗೆ ಸಾಯುವಲ್ಲಿಯವರೆಗೂ ನಾವು ಕಲಿಯುವುದಕ್ಕುಂಟು. ಹೌದು. ವಿದ್ಯೆ ಅನ್ನುವುದು ಸಾಗರ ಇದ್ದ ಹಾಗೆ. ಅದರಲ್ಲಿ ನಮ್ಮಲ್ಲಿ ಎಷ್ಟು ದೊಡ್ಡ ತಂಬಿಕೆ ಉಂಟು ಅಷ್ಟು ಮಾತ್ರ ಸಿಗುವುದು. ನಿಂತರೆ ಮರವಾಗುತ್ತೇವೆ ನಾವು. ಹೌದು. ನಡೆದರೆ ಅಮರರಾಗಬಹುದು. ನಡೆಯುತ್ತಾ ಅದೆಷ್ಟೋ ಮಂದಿಗಳನ್ನು ನಡೆಸಿದ್ರೆ ಮಹಾಮಾನವರಾಗಬೇಕು. ಅಮರತ್ವವನ್ನು ಹೊಂದುವುದಕ್ಕೆ ಸಾಧ್ಯವೋ ಇಲ್ಲವೋ ಗೊತ್ತಿಲ್ಲ. ಹಾಗೆಂದು ನಮ್ಮನ್ನು ನಂಬಿದಂತಹ ನಮ್ಮವರಿಗೆ ನಾವು ಮಹಾಮಾನವರಾಗೋಣ. ವೃಕ್ಷ ನಿಂತೆ ನೀನು ನಿಲ್ಲಬೇಡ ಎನ್ನುವುದನ್ನು ಕಲಿಸುತ್ತದೆ. ಅಂದ್ರೆ ಅಮರನಾಗುವಂತಹ ಅದೇ ನಮಗೆ ಆಶೀರ್ವಾದವನ್ನು ಮಾಡುವ ಹಾಗಿದೆ. ನೋಡಿದೆಯ ಉಪವನಕ್ಕೆ ಆಗಮಿಸಿದಾಗಲೇ ಇರುವಂತಹ ಹೆಬ್ಬಾಗಿಲು. ಹೆಬ್ಬಾಗಿಲು ಏನು ನಾವು ರಚಿಸಿದ್ದೋ ನಾವೋ ಅಥವಾ ನಮ್ಮ ಹಿರಿಯರು ಒಂದೆರಡು ಗಿಡಗಳನ್ನು ಊರಿದ್ದಷ್ಟೇ. ಆ ಗಿಡಗಳೇ ಎತ್ತರಕ್ಕೆ ಎತ್ತರಕ್ಕೆ ಬೆಳೆದು ಹಾಗೆ ನಮಗೆ ಸ್ವಾಗತಕ್ಕೆ ಸಿದ್ಧನಾದಂತಹ ಹವಣಿಕೆಯಲ್ಲಿ ಇರುವ ಹಾಗುಂಟು. ನಮ್ಮನ್ನೇ ಕೈ ಬೀಸಿ ಕರೆಯುವ ಹಾಗೆ ಅದರಲ್ಲಿ ಬೆಳೆದು ನಿಂತಹ ಪುಷ್ಪರಾಶಿಗಳು ಅಂದ್ರೆ ಆ ಜೋಂಪುಗಳು ನಮ್ಮನ್ನು ಸ್ವಾಗತಿಸುವ ಹಾಗಿದೆ. ಮುಗಿಲೆತ್ತರಕ್ಕೆ ಬೆಳೆದು ನಿಂತ ವೃಕ್ಷಗಳ ಸಾಲು ಮೋಡಗಳೊಂದಿಗೆ ಆಡಲು ಹೊರಟಿರುವ ಪಾಡು ನೋಡಂತೆ ಎಷ್ಟೊಂದು ಚಂದವಾಗಿದೆ. ಕೆಳಗಿದ್ದಂತಹ ನಾವು ಮೇಲ್ಮುಖವಾಗಿಯೇ ಜೀವನವನ್ನು ಸವಿಸಬೇಕು ಎನ್ನುವುದನ್ನು ಈ ಮೂಲಕವಾಗಿ ವಿಸ್ತರಿಸಿದೆ. ಎನ್ನುವಾಗ ನಾವಿನ್ನೂ ಕುಬ್ಜರಿದ್ದೇವೆ, ಎತ್ತರವನ್ನು ಬೆಳೆಯುವುದೇ ಅವಕಾಶ ತುಂಬಾ ಉಂಟು ಎನ್ನುವ ಹಾಗೆ ಇವೆಲ್ಲವೂ ಸೂಚಿಸಿದೆ. ನೋಡಂತೆ ಚಿಗುರನ್ನು ಮೇಯುತ್ತಿರುವಂತಹ ಚಿಗರೆಗಳೇ ಹಿಂಡು ಆ ಹುಲ್ಲುಗಾವಲು ಇಲ್ಲಿ ಹಾಳಾಗುತ್ತದೆ ಎನ್ನುವಂತಹ ಪರಿವೇ ಇಲ್ಲ. ನಾವಾದ್ರೂ ಆಹಾರವಾಗಿ ಒದಗಿ ಬಿಟ್ಟೆವಲ್ಲ ಈ ಪ್ರಾಣಿ ಸಂಕುಲಕ್ಕೆ ಎನ್ನುವಂತಹ ನೆಮ್ಮದಿಯ ನುಟ್ಟಿಸಿರು ಬಿಟ್ಟು ಬಿಡುವ ಹಾಗೆ ಬೀಸುತ್ತಿರುವಂತಹ ತಂಗಾಲಿಗೆ ತಮ್ಮ ಮೈಯನ್ನೊಟ್ಟಿ ವಿಜೃಂಭಿಸ್ತಾ ಇತ್ತು. ನೋಡುವುದಕ್ಕೆ ಇನ್ನೂ ಹಲವುಂಟು ಎನ್ನುವುದು ನಮ್ಮ ಕಣ್ಣುಗಳು ನಡೆದ ಕಡೆಗೆ ನಮ್ಮ ಕಾಲುಗಳು ನಡೆಯುವುದಕ್ಕೆ ಕಾರಣವಾಗಿದೆ. ಇಲ್ಲೇ ನಿಲ್ಲುವುದು ಪ್ರಕೃತಿಯನ್ನು ನಾವು ಕಂಡಷ್ಟು ನೋಡುವುದಕ್ಕೆ ಮತ್ತು ಇರ್ತದೆ. ಹೌದು. ಈ ಪ್ರಕೃತಿ ಅನ್ನೋದು ಕೇವಲ ನೋಡುವುದಕ್ಕೆ ಸೌಂದರ್ಯವನ್ನು ಆಸ್ವಾದಿಸುವುದಕ್ಕೆ ಇರುವುದಲ್ಲ. ಪ್ರಕೃತಿ ಅನ್ನುವುದು ಮಾನವನಿಗೆ ಜೀವನ ಮೌಲ್ಯ ಏನು ಅನ್ನುವುದನ್ನು ಕಲಿಸಿಕೊಡ್ತದೆ. ಹೌದು. ಜೀವನ ಹೇಗಿರಬೇಕು ಅನ್ನುವುದನ್ನು ಕಲಿಸಿಕೊಡ್ತದೆ. ಆಲೋಚನೆ ಮಾಡು. ಬಳ್ಳಿಯಲ್ಲಿ ಅರಳಿದಂತಹ ಹೂ, ಆ ಹೂವಿನ ಮಕರಂದವನ್ನು ಪರಿಮಳವನ್ನು ಆ ಹೂವಿನ ಗಿಡ ಆಸ್ವಾದಿಸುವುದಿಲ್ಲ, ಅದು ಮಕರಂದಕ್ಕೆ ಬಿಟ್ಟು ಕೊಡ್ತದೆ. ಅದೇ ರೀತಿ ಮರ ಅದರಲ್ಲಿರುವಂತಹ ಹಣ್ಣು ತಾನು ತಿನ್ನುವುದಿಲ್ಲ, ಮತ್ತೊಬ್ಬರಿಗೆ ಕೊಡ್ತದೆ. ಅದೇ ರೀತಿ ನೆರಳು, ಆ ನೆರಳು ಮತ್ತೊಬ್ಬರಿಗೆ ಆಶ್ರಯವಾಗುತ್ತದೆ. ತನ್ನನ್ನು ಕಡಿಯುವುದಕ್ಕೆ ಬಂದ ಮಾನವನಿಗೂ ನೆರಳನ್ನು ಕೊಡ್ತದೆ. ಹಾಗಿರುವಾಗ ಸ್ವಾರ್ಥರಹಿತವಾದಂತಹ ಜೀವನವನ್ನು ನಾವು ಮನುಷ್ಯರಾದವರು ಪ್ರಕೃತಿಯನ್ನು ನೋಡಿ ಕಲಿಯಬಹುದು. ಅದಕ್ಕಾಗಿ ಕವಿಯೊಬ್ಬ ಹೇಳಿದನಂತೆ, ಈ ನವೀನ ವನದ ಸೊಬಗು ಸಂಪಗೆಗಳ ಕಂಪು ಬಹಳ ಪೆಂಪು ಜಾಜಿ ಗುಂಪು ನೋಡಿ ಬೆರೆಯು ತಿಂಪು ನಾಡಿ ಆಡುವಾರಡಿಗಳ ಇನಿಯನ ನವವಧುವು ಸೇರಿ ಕುಣಿವ ತೆರೆದಿ ಸರಸವೇರಿ ಘನವಸಂತ ನೊಡನೆ ಬೆರೆಯುತ್ತಾಡುತ್ತಿರುವ ಪ್ರಕೃತಿ ಸಗತಿಯ ಭೋಗ ನೀಗಿ ಪರರಿಗಾಗಿ ತ್ಯಾಗಿ ದುಡಿ ವಂಚೆ ಬಾಗಿ ಜಲಜ ಕೊಡುತ್ತಲಿಹುದು ಮಧುರ ಮಧುವ ತುಂಬಿಗಳಿಗೆ ಉತ್ತಮರ
ಸಂಪತ್ತು ಜಗತ್ತಿನಲ್ಲಿ ಸ್ವಾರ್ಥ ರಹಿತವಾದಂತಹ ಬದುಕಾಗಬೇಕು ಅನ್ನುವುದನ್ನು ಈ ಪ್ರಕೃತಿ ಮಾನವರಾದಂತಹ ನಮಗೆ ಕೊಟ್ಟಿದೆ ಅನ್ನುವುದರಲ್ಲಿ ಕೇವಲ ಪ್ರಕೃತಿ ಅನ್ನುವುದು ಸೌಂದರ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಜೀವನ ಮೌಲ್ಯವನ್ನು ವೃದ್ಧಿಸುವುದಕ್ಕೆ ಇದು ಕಾರಣವಾಗುತ್ತದೆ ಅನ್ನುವುದನ್ನು ಈ ಕಟು ಸತ್ಯವನ್ನು ಮಾನವರಾದಂತ ನಾವು ಒಪ್ಪಿಕೊಳ್ಳಲೇಬೇಕು. ಭಲೆ ಭಲೆ ಅಣ್ಣ, ನಿನಗೂ ಮತ್ತೆ ರಚಿಸಿದಂತಹ ಕವಿಗೂ ಅವನು ಚೆನ್ನಾಗಿ ರಚಿಸಿದ್ದಾನೆ. ಅದನ್ನು ಎಷ್ಟೊಂದು ಚೆನ್ನಾಗಿ ಕರಗತ ಮಾಡಿಕೊಂಡೆ, ಒಂದೊಂದು ಎಳೆಯು ಅನಾವರಣಗೊಳಿಸಿದ ಅದರ ಅರ್ಥಗಳನ್ನು. ಹಾಗಿರುವಾಗ ನಿನ್ನೊಂದಿಗಿದ್ದು ಇದನ್ನೆಲ್ಲ ನನಗೆ ಕಲಿಯುವುದಕ್ಕೆ ಆಗಲಿಲ್ವಲ್ಲ? ಕಲಿಬೇಕು. ನಾವು ಅದನ್ನೇ ಹೇಳಿದಲ್ವ, ನಾವು ಕಲಿತಷ್ಟು ಇನ್ನೂ ಕಲಿಯುವುದ ಇದು ಎಂಥದ್ದು ಅಲ್ಲ. ಹೌದಲ್ವಾ? ಕಲಿಯುವ ನಮ್ಮಲ್ಲಿ ಗೊತ್ತಿದ್ದವರಿದ್ದಾರೆ, ಕೇಳಿ ತಿಳಿಯುವ ಅಲ್ವಾ? ಹಾಗಾದ್ರೆ ಅವಕಾಶ ನಮಗೆ ಉಂಟು, ಖಂಡಿತ ಉಂಟು. ಇರುವಂತ ಅವಕಾಶವನ್ನು ಚೆನ್ನಾಗಿ ನಾವು ಉಪಯೋಗ ಮಾಡುವುದಿಲ್ಲ, ಕೇವಲ ಕುಣಿಯುವುದು ಹಾರುವುದಲ್ಲ, ಸ್ವಲ್ಪ ಇದು ಬೇಕು. ಸರಿ ಸರಿ. ಹಾಗಾಗಿ ಈ ಪ್ರಕೃತಿಯನ್ನೇ ನೋಡುತ್ತಾ ಮುಂದುವರಿಯೋಣ. ಲೇಖನವನು ಕಾಣುತ್ತಲಿಯ ಪ್ರಕೃತಿ ಸಂಬಂಧ ವೀಕ್ಷಿಸುತ್ತಾ ಹಾಗೆ ಮುಂದೆ 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 ಬಂದೆವು. ಸ್ವಲ್ಪ ದೂರಕ್ಕೆ ನೋಡಂತೆ. ಏನದು? ಆ ಕಡೆಯಲ್ಲಿ ಒಂದು ಕುದುರೆ ಕಾಣ್ತದ? ನಾನು ಅದನ್ನು ಗಮನಿಸಿದ್ದಲ್ಲ. ಇಲ್ಲ. ಕಾಣುತ್ತಿರುವಂತಹ ನಮ್ಮ ಗಿಡ ಬಳ್ಳಿಗಳೆಲ್ಲ ಚದುರಿ ಹೋಗಿದೆ. ಎಂತಹ ಆನಂದಾನುಭೂತಿ ಎತ್ತರವನ್ನು ನಾವು ಹೊಂದಿದ್ದೆವು, ಅದರಿಂದ ಒಮ್ಮೆಲೆ ಕೆಳಗಿಳಿದಂತಹ ಅನುಭವ ಇದೆ. ಯಾರು ಕಾರಣ ಅಂತ ನಾನು ನಿನ್ನಲ್ಲಿ ಕೇಳೋ ಅನ್ನುವಷ್ಟರಲ್ಲಿ ನೀನು ಕುದುರೆ ತೋರಿಸ್ತಾ. ಅದುವೇ ಕಾರಣ. ಆ ಕುದುರೆಯನ್ನು ನೋಡು, ಒಂದು ವಿಶೇಷತೆ ಕಾಣ್ತದೆ. ಹೌದಾ? ನಮ್ಮ ಲಾಯದ ಕುದುರೆ ಅಲ್ಲ, ಬಿಳಿದಾದ ಬಣ್ಣವನ್ನು ಹೊಂದಿದೆ. ಹಾಗೆಂದು ನಾಡಿನದ್ದೇ ಕುದುರೆ ಇರಬಹುದೋ ಏನು? ಇರ್ಲಿಕ್ಕೂ ಸಾಧ್ಯ. ನಾಡಿನ ಕುದುರೆ ಅಲ್ಲ ಎನ್ನುವುದರಲ್ಲಿರುವಂತಹ ಅವಯವಗಳನ್ನು ಗಮನಿಸಿದಾಗ ಅರ್ಥ ಆಗ್ತದೆ. ನಮಗೆ ಗುರುಮಠದಲ್ಲಿ ಗುರುಗಳು ಹೇಳಿಲ್ವಾ, ಏನು ಯಜ್ಞಾಶ್ವ ಅಂದ್ರೆ ಹೇಗಿರ್ತದೆ ಅನ್ನುವುದಕ್ಕೆ ಗುರುಗಳೇ ಹೇಳಿದ್ದಾರೆ. ಸ್ವಚ್ಛತರ ಧವಳಾಂಗದತಿ ಮನೋಹರ ಪೀತ ಪುಚ್ಚದ ಸುಗಮನಗಳೊಂದೇ ಕಿವಿಯೊಡೆಸೆವ ನೀಲಚ್ಚವಿಯ ಮೈಕಾಂತಿ ಇಂತಿಪುದೇ ಯಜ್ಞಾಶ್ವ. ಮುಂದೆ ನಿಮಗೆ ಎಲ್ಲಿಯಾದರೂ ಯಜ್ಞಾಶ್ವ ಅಂದರೆ ಹೇಗಿರಬೇಕು ಅನ್ನುವುದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಸ್ವಚ್ಛತರ ಧವಳಾಂಗ, ಬಿಳಿಯ ಬಣ್ಣ, ಅತಿ ಮನೋಹರ, ಬಹಳ ಚಂದವಾದದ್ದು. ಪೀತ ಪುಚ್ಚ, ಹಳದಿ ಬಣ್ಣದ ಬಾಲ. ಅದೇ ಬಾಲ ಹಳದಿ ಕಾಣುತ್ತಾ ಉಂಟು, ಕಿವಿ ಒಂದೇ ಕಾಣುವುದು, ನೋಡಿದ್ರೆ ಮತ್ತೊಂದು ನೀಲ ಎರಡುಂಟು. ಅದೇ ಒಂದು ಆ ನೀಲ ಬಣ್ಣ ಸ್ಪಷ್ಟವಾಗಿ ಕಾಣುವುದಿಲ್ಲ. ಈಗ ಪುಚ್ಚದ ಸುಗಮನದೊಳೊಂದೇ ಕಿವಿಯೊಳಸೆವ ಅಂದ್ರೆ ಕಿವಿ ಒಂದೇ ಅಂತ ಅರ್ಥ ಅಲ್ಲ. ಅಲ್ಲ, ನನಗೆ ಕಂಡದ್ದು ಈ ಬಿಳಿ ಕಿವಿ ಮಾತ್ರ. ಅದರಲ್ಲಿ ಒಂದು ಬಿಳಿ ಮತ್ತೊಂದು ನೀಲ. ಈಗ ನೀನು ಹೇಳಿದಾಗ ಗೊತ್ತಾಯ್ತು, ಆ ನೀಲಿ ಇರುವುದು ಇನ್ನೊಂದು ಕಿವಿ ಅಂತ. ಒಂದೇ ಕಿವಿ ಅಂತ ಆದ್ರೆ ಅಂಗವಿಕಲವಾದ ಕುದುರೆ, ಅದು ಯಜ್ಞಾಶ್ವ ಆಗುದಿಲ್ಲ. ಎರಡು ಕಿವಿಗಳಲ್ಲಿ ಒಂದು ಕಿವಿ ನೀಲ ಬಣ್ಣ. ನಾನು ಆ ನೀಲಿ ಯಾವುದೋ ಮರದ ಎಲೆ ಅಂತ ಭಾವಿಸಿದ್ದೆ. ಅಲ್ಲಲ್ಲ, ಅದರದ್ದೇ. ಹಾಗಾದ್ರೆ ಒಂದು ನೀಲಿ ಮತ್ತೊಂದು ಬಿಳಿ. ಹಾಗಿದ್ರೆ ಇದು ಯಜ್ಞಾಶ್ವ ಅನ್ನುವುದರಲ್ಲಿ ಸಂದೇಹ ಇಲ್ಲ. ಯಜ್ಞಾಶ್ವ ಅಂತ ಆದ ಮೇಲೆ ಅದರ ಹಣೆಯಲ್ಲಿ ಲೇಖನ ಇರಬೇಕಲ್ಲ? ಇರಲೇಬೇಕು. ಹತ್ತಿರ ಹೋಗಿ ಲೇಖನ ಇದ್ರೆ ಹಿಡಿದುಕೊಂಡು ಖಂಡಿತವಾಗಿ. ಮತ್ತೆ ಎಲ್ಲವೂ ಅಣ್ಣ ಮಾಡುದಿದ್ರೆ ಮತ್ತೆ ತಮ್ಮ ಯಾಕೆ? ಅಂದ್ರೆ ನಾನೇನು ಮಾಡಿ? ನೀನು ಓದ ತರುವುದು ಮಾತ್ರ ನಾನು ಓದುವುದಕ್ಕೆ ನೀನು ಅಂತ ಭಾವಿಸಿ. ಅಲ್ಲಲ್ಲ, ನೀವೇ. ಸರಿ ಸರಿ, ಓದುವುದಲ್ಲಿ ಏನಾದ್ರು ವಿಶೇಷ ಸಿಗುತ್ತದಂತ ನೋಡೋಣ. ಸರಿ ಸರಿ. ಸ್ವಸ್ತಿ ಶ್ರೀ ಶಾಂತ ಪುರಪತಿ ಜಗತಿ ಸಮಸ್ತ ರುಣಿಯ ರಾಮ ಉತ್ತಮ ಅಕ್ಷರಗಳೆಲ್ಲ ಮುತ್ತುಗಳನ್ನು ಪೋಣಿಸಿದ ರೀತಿಯಾಗಿ ಚೆನ್ನಾಗಿಯೇ ಹೆಣೆಯಲ್ಪಟ್ಟಿದೆ. ಸ್ವಸ್ತಿ ಶ್ರೀ ಎನ್ನುವ ಹಾಗಿದೆ ಆರಂಭದಲ್ಲಿ. ಶುಭ 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 ಸೂಚಕ. ಹೌದು. ಸಾಕೇತ ಪುರಾಧೀಶನಾದಂತಹ ಶ್ರೀರಾಮಚಂದ್ರಮನ ಸ್ವಪ್ರೇಮ ಪ್ರಣಾಮಗಳು. ನಮಸ್ಕಾರ ಇರಲಿ. ಬಳಿಕ ತಿಳಿಸುವುದೇನೆಂದರೆ, ಕಳೆದಂತಹ ಮಹಾಯುದ್ಧದಲ್ಲಿ ದುಷ್ಟರನ್ನು ಕೊಂದುದರ ದೆಸೆಯಿಂದಲಾಗಿ ಬ್ರಹ್ಮಹತ್ಯಾ ದೋಷ ಬಾಧಿಸಿದೆ. ಆಶ್ಚರ್ಯ ಇದೆ. ದುಷ್ಟರನ್ನು ಕೊಂದದ್ದಂತೆ ಬ್ರಹ್ಮಹತ್ಯಾ ಬಾಧಕವಂತೆ. ದುಷ್ಟರೇ ಹೌದು ಅಂತಾದ್ರೆ ಹತ್ಯೆ ಹೇಗೆ ಬರುವುದು?
ಬಹುಶಃ ಶಂಕೆ ಇರಬಹುದು. ಇರಬಹುದು. ಬ್ರಹ್ಮಹತ್ಯಾ ದೋಷದ ನಿವಾರಣೆಗಾಗಿ ಹಿರಿಯರು ಗುರು ಎಲ್ಲರೂ ನಿಶ್ಚಯಿಸಿದ ಹಾಗೆ ನಾವು ಅಶ್ವಮೇಧವನ್ನು ಕೈಗೊಂಡಿದ್ದೇವೆ. ಅಂದ್ರೆ ರಾಮಾಶ್ವಮೇಧ. ಆದ್ದರಿಂದಲೇ ಪೂಜಿಸಿ ಬಿಟ್ಟಂತಹ ಈ ದಿವ್ಯಾಶ್ವವನ್ನು ಮುಂದೇನಂತ ನೋಡೋಣ. ಬಲಹೀನರಾಗಿ ಹನುಮರುಗಳಿಗೆ ಬಲ ಸಹಾಯಕ್ಕೆ ಬಹುತುಲಿಗೆ ಗುಳುಗುಳ ಬರುಗೈದು ಸೋತ ಜಪಹಾಸ್ಯ ಇಳೆಯಲು ಖಂಡಿತವೋ ಬಲವುಂಟು ಎನ್ನುವುದನ್ನು ತೋರಿಸುವುದಕ್ಕೆ ನಿಮ್ಮಿಂದ ಅಸಾಧ್ಯವಾದಲ್ಲಿ ಈ ಕುದುರೆಯನ್ನು ಕಪ್ಪ ಕಾಣಿಕೆಗಳನ್ನಿತ್ತು ಗೌರವಿಸಿ ಮನ್ನಿಸಬೇಕು ಎನ್ನುವಂತಹ ಒಕ್ಕಣೆ. ನಿಮ್ಮ ಅಂತರಂಗದಲ್ಲಿ ದಿಟ್ಟತನ ಎನ್ನುವುದಿದ್ದರೆ, ರಟ್ಟೆಯಲ್ಲಿ ಬಲುಹು ಎನ್ನುವುದಿದ್ದರೆ ಇದನ್ನು ಕಟ್ಟಿ ಕಾದಲೂ ಸಮರ್ಥರಿರಬಹುದು ನೀವು. ಇತಿ ದೇಶಾಧಿಪಾಲಕರಿಗೆ ಶ್ರೀರಾಮಚಂದ್ರಮನ ಬ್ರಹ್ಮಹತ್ಯಾ ದೋಷದ ಶಂಕೆ ನಿವಾರಣೆ. ಹಾಗಾಗಿ ಬಲ್ಪಳ್ಳವರ ಕಟ್ಟಬೇಕು, ಶಕ್ತಿ ವಿಹೀನರು ಕಪ್ಪಗೊಳ್ಬೇಕು. ಏನು ನಾವು ಶಕ್ತಿ ವಿಹೀನರೇ? ನಾವು ಕೂಡ ಶಕ್ತಿವಂತರು ತಾನೆ. ಹಾಗಿದ್ರೆ ಅವರಿಗೆ ಬಂದೊಂದು ಅಹಂಕಾರ, ಅವರ ಅಹಂಕಾರವನ್ನು ಇಳಿಸಲೇಬೇಕು. ಏನು ರಾಮ ರಕ್ಷಿಸ್ತಾನೋ? ನಾವು ರಾಮ ಭಕ್ತರ. ನಮ್ಮ ದೇವರು ಯಾರು? ಹರನೇ ಇದ್ದಾನೆ. ಬ್ರಹ್ಮಾಂಡ ಕೊಡೆ ಎನ್ನುವುದರಲ್ಲಿ ನಿರ್ವಿವಾದ. ಅವನೇ ನಮ್ಮನ್ನು ಅನುಗ್ರಹಿಸುವಾಗ ನಮ್ಮ ಈ ಜ್ಯೋತಿರ್ಮೇಧದಲ್ಲೇ ಇರುವಾಗ ಇನ್ಯಾವನೇ ಒಂದು ನಮಗೆ ಆಶೀರ್ವಾದಿಸಬೇಕಾದದ್ದಿಲ್ಲ. ರಾಮ ಭಜನೆ ಮಾಡುತ್ತಾ ಅಯೋಧ್ಯೆಯಲ್ಲೇ ಇರಬಹುದಿತ್ತು. ಇವರು ಇಲ್ಲಿಗೆ ಬಂದಿದ್ದಾರಂತಾದ್ರೆ ಇವರ ಹೆಚ್ಚುಗಾರಿಕೆಯನ್ನು ಸ್ಥಾಪಿಸುವುದಕ್ಕೆ, ಹೆಚ್ಚುಗಾರಿಕೆ ಇದ್ದರೆ ಸ್ಥಾಪಿಸುವುದಕ್ಕೆ ಏನುಂಟು? ಹಾಗಾಗಿ ಇಲ್ಲದೆ ಇರುವುದನ್ನು ಸ್ಥಾಪಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಎಂದಾದ್ರೆ ಸುಮ್ಮನಿಳಿಯುವುದೇ ಅವರ ಅಹಂಕಾರವನ್ನು ಮುರಿಬೇಕು. ಮನಹುಂಟು ನಮ್ಮಲ್ಲಿ ಶುಭಾಂಗದ ಯೋಗ್ಯತೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ವೀರಮಣಿಯ ಸುಕುಮಾರರು ಯಾವತ್ತೂ ವೀರತ್ವವನ್ನು ಬಿಟ್ಟುಕೊಡುವವರಲ್ಲ. ಹಾಗಾಗಿ ಬಂದಂತಹ ಕುದುರೆಯನ್ನು ಕಟ್ಟುವುದಕ್ಕೆ ಆಜ್ಞೆಯನ್ನು ಮಾಡು. ಮಾತ್ರ ಅಲ್ಲ, ನಾವು ಕಟ್ಟಿದ ವಿಷಯ ಅಪ್ಪನಿಗೆ ಸಿಟ್ಟು ಬಂದ್ರೆ ಅವರಲ್ಲಿ ಹೇಳ್ಬೇಕು. ನಾವು ಹೇಳ್ಬೇಕು. ಕಟ್ಟಿದ್ರೆ